ಸ್ಥಳೀಯ ಜನರಂಗ ಕಲಬುರಗಿ ಅಧ್ಯಕ್ಷ ಹಾಗೂ ಮಹಾತ್ಮ ಗಾಂಧಿ ಪ್ರತಿಷ್ಠಾನದ ಅಧ್ಯಕ್ಷ ಹಿರಿಯ ರಂಗ ನಿರ್ದೇಶಕ ನಾಟಕಕಾರ ಶಂಕರಯ್ಯ ಆರ್ ಘಂಟಿಯವರು ನಮ್ಮ ಸಾಲಿ ಚಲನಚಿತ್ರ 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದೆ ಎಂದು ಶಂಕರಯ್ಯ ಘಂಟಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡು ಈ ಚಲನಚಿತ್ರ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಸದ್ಯದ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಚಲನಚಿತ್ರ ನಿರ್ಮಾಣ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಿನಿಮಾ ಬೆಂಗಳೂರಿನ ಲುಲು ಮಹಲ್ನಲ್ಲಿ ಪ್ರದರ್ಶನಗೊಳ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಸಿನಿಮಾ ಆಯ್ಕೆಯ ಪ್ರಕ್ರಿಯೆನೇ ಬಹಳ ಕಷ್ಟದ್ದು. ಅಂಥದ್ದು ಗುಲ್ಬರ್ಗಾದಿಂದ ಅಂದರೆ ಎಲ್ಲ ರೀತಿಯಿಂದ ಅಂದರೆ ರೈಟಿಂಗ್ ಆಫ್ ಇದು ನಮ್ಮ ಶಾಲೆ ಅಂಥೇಳಿ, ಈ ನಮ್ಮ ಶಾಲೆ ಈ ಕಾದಂಬರಿ ಬೇಸ್ಡ್ ಸಿನಿಮಾ ಇದನ್ನು ಬರೆದವನು ನಾನೇ. ಇದನ್ನು ಬರೆದು ಒಂದು ಆ್ಯಕ್ಚುಲಿ ಮೂಲ ಕತೆ ಒಂದು 2 ಪೇಜಿನ ಒಂದು ಕತೆ ಎಕ್ಸ್ಟೆಂಡ್ ಮಾಡಿ ಇದರ ನಿರ್ದೇಶಕರು ಆ ಕಥೆಯನ್ನು ಕೇಳಿ, ದಯವಿಟ್ಟು ನೀವು ಅದು ಥೀಮ್ ಚೆನ್ನಾಗಿರೋದ್ರಿಂದ ಕಾದಂಬರಿ ಮಾಡಿಕೊಡೋದಾದರೆ ಕಾದಂಬರಿ ಮೂಲಕ ನಾವು ಸಿನಿಮಾವನ್ನು ಮಾಡ್ಬೋದು, ಕ್ವಾಲಿಟಿ ವೈಸ್ ಪ್ರಯತ್ನ ಮಾಡ್ತೀನಿ, ನೀವು ದಯವಿಟ್ಟು ಮಾಡಿಕೊಡಿ ಅಂತ ಕೇಳಿದಾಗ ಅಂತೂ ಕಷ್ಟಪಟ್ಟು ಒಂದು ಕಾದಂಬರಿನ ತಯಾರು ಮಾಡಿದ್ಮೇಲೆ ಅನಿಲ್ ರೇವ್ರು ಅಂಥೇಳಿ ಇಲ್ಲೇ ಅಫ್ಜಲ್ಪುರದವರು, ಅವರು ಶಿವಸಂಚಾರದ ಟ್ರೈನಿಂಗ್ ಒಂದು 4-5 ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡಿ ಆದಮೇಲೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು. ಅವರು ನಮ್ಮ ನೆಲದ ಶಕ್ತಿ ಸಾಮರ್ಥ್ಯವನ್ನು ಇಲ್ಲಿಯೇ ಕಲಾವಿದರನ್ನೇ ಬಳಸಿ, ಬೇರೆ ಬೇರೆ ಬೆಂಗಳೂರು, ಮೈಸೂರು, ಡೆಲ್ಲಿ, ಬಾಂಬೆಯಿಂದ ಕರ್ಕೊಂಬಂದು ಕಲಾವಿದರನ್ನ ಬೇಡ, ರಾಯಲ್ಟಿ ಅವೆಲ್ಲ ಜಾಸ್ತಿ ಆಗುತ್ತೆ, ಕಡಿಮೆ ಖರ್ಚಿನಲ್ಲಿ ಉತ್ತಮವಾದ ಸಿನಿಮಾವನ್ನು ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ, ದಯವಿಟ್ಟು ಕಾದಂಬರಿ ಮಾಡಿಕೊಡಿ ಅಂತ ಕೇಳಿದಾಗ ನಮ್ಮ ಶಾಲೆ ಅನ್ನೋದು ಈ ಕತೆ ಮೂಲಕ, ಈ ಕಾದಂಬರಿ ಮೂಲಕ ಸಿನಿಮಾ ಆಗಿದೆ. ನನ್ನ ಹೆಗ್ಗಳಿಕೆ ಏನಂದರೆ, ನಿರ್ದೇಶಕರು ಇಲ್ಲಿಯವರೇ, ಇದ್ರ ಪ್ರೊಡ್ಯೂಸರು ನಾನೇ, ಇದರ ಕತೆ ಕಾದಂಬರಿ ಮಾಡಿದ್ದು ನಾನೇ, ಜನರಂಗದ ಮೂಲಕ ಈ ನಮ್ಮ ಶಾಲೆ ಅನ್ನೋ ಅಂತಾರಾಷ್ಟ್ರೀಯ ಸಿನಿಮಾ ಜಂಗಮ ಕ್ರಿಯೇಷನ್ಸ್ ಲಾಂಛನದಡಿಯಲ್ಲಿ ಬೆಂಗಳೂರಿನಲ್ಲಿ ನಡೆಯುವಂಥ 8 ದಿವಸದ ಸಿನಿಮೋತ್ಸವದಲ್ಲಿ ಕಾಂಪೀಟ್ ಮಾಡ್ತಾಯಿದೆ ಅನ್ನೋದೇ ತಮ್ಮ ಮುಂದೆ ಭಾಳ ಹೆಮ್ಮೆಯಿಂದ ಹೇಳ್ಕೋಬೇಕಾಗಿದೆ. ಅಂದರೆ ಇದರಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿರೋ 2 ಮಕ್ಕಳು, ಒಬ್ಬ ಶ್ರೀಶೈಲ್ ಬೆನೇಕರ್, ಅವನು ಮುಖ್ಯ ಪಾತ್ರದಲ್ಲಿದ್ದಾನೆ. ಅವನು 7ನೇ ಕ್ಲಾಸ್ ಇದ್ದಾಗ ಇದು ಸಿನಿಮಾ ಆಗಿದ್ದು, ಈಗ ಅವನು SLC ಓದ್ತಾ ಇದ್ದಾನೆ. ಇನ್ನೊಬ್ಬ ಹುಡುಗ ವಿನಯ್ ಬೆನೇಕರ್ ಅಂಥೇಳಿ, ಇನ್ನೂ 4-5 ಜನ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ಆದರೆ ಅವರಿಗೆ ಟೆಸ್ಟ್ ಇರೋದ್ರಿಂದ ನಾವು ಕರ್ಕೊಂಬಂದಿಲ್ಲ. ಇನ್ನೂ ಒಂದು ಇದ್ರ ಪ್ಲಸ್ ಪಾಯಿಂಟ್ ಏನಂದರೆ, ಇದ್ರ ತಯಾರಿಕೆಯಲ್ಲಿ ಸಿನಿಮಾ ಶೂಟಿಂಗ್ ಆಗಿದ್ದು ಇದೇ ಕಲಬುರಗಿ ನಾಡಿನಲ್ಲೇ. ಎಲ್ಲಿ ಅಂದರೆ ಕಾಳ್ಗಿ, ಕೋಡ್ಲಿ, ರಟಗಲ್ಲು, ಹುಲಸಗೂಡು, ಅಲ್ಲಿದ್ದಂಥ ಸರ್ಕಾರಿ ಶಾಲೆ, ಬಯಲು, ಗ್ರಾಮ ಪಂಚಾಯತಿ ಎಲ್ಲವನ್ನು ಇಲ್ಲಿಯ ಸ್ಥಳದಲ್ಲೇ ಶೂಟಿಂಗ್ ಮಾಡಿ, ಆದರೆ ಇದು ಶೂಟ್ ಮಾಡಿದವ್ರು ಮಾತ್ರ ಕೇರಳದ ಒಬ್ಬ ನುರಿತ ಕಲಾವಿದ, ಶೂಟರ್ ಅಂದರೆ ಕ್ಯಾಮ್ರಾಮನ್, ಅವರ ಹೆಸರು ಅರುಣ್ ಅಲೆಕ್ಸಾಂಡರ್ ಅಂಥೇಳಿ. ಸಿನಿಮಾ ಫೋಟೋಗ್ರಫಿಯಲ್ಲಿ ಬಹಳ ಉತ್ತಮವಾದ ಕೆಲಸ ಮಾಡಿದ್ರಿಂದ ನಂಬಿಕೆಯಿಂದ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ಬಹಳ ಕಡಿಮೆ ಖರ್ಚಿನಲ್ಲಿ ಈ ಕಥೆಯ ಸಾರಾಂಶವನ್ನು ತಿಳ್ಕೊಂಡು ನಾನು ಮಾಡ್ತೀನಿ, ಐ ವಿಲ್ ವಿತ್ ಯು ಅಂಥೇಳಿ ಒಂದು ತಿಂಗಳು ಗಂಟೆವರೆಗೂ ನಮ್ಮ ಜೊತೆ ಹಳ್ಳಿಯಲ್ಲಿ ಕೋಡ್ಲಿಯಲ್ಲಿ ಹೋಟೆಲ್ ಇಲ್ಲ, ಮತ್ತು ಸುತ್ತಮುತ್ತ ಅವರಿಗೆ ಹೇಳ್ಕೊಡೋಂಥ ವ್ಯವಸ್ಥೆ ಮಾಡೋಕ್ಕಾಗದಿದ್ದರೂ ಕೂಡ ಯಾರ್ದೋ ಮನೆಯಲ್ಲಿ ವ್ಯವಸ್ಥೆ ಮಾಡಿಸಿ ಅವರು ತಡ್ಕೊಂಡು ಒಳ್ಳೆ ಶೂಟಿಂಗ್ ಮಾಡಿದ್ದಾರೆ. ಆ ಕಾರಣದಿಂದನೇ ಇದು ಟೆಕ್ನಿಕಲಿ, ಲಿಟ್ರೇಚರ್ ವೈಸು ಮತ್ತು ಸ್ಥಳೀಯ ಕಲಾವಿದರು. ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಈ ಸಿನಿಮಾದ್ದು ಗುಲ್ಬರ್ಗಾದ ಭಾಷೆಯಲ್ಲೇ ಈ ಸಿನಿಮಾ ತಯಾರಾಗಿದ್ದರಿಂದ ಭಾಷಾ ವೈಶಿಷ್ಟ್ಯದಿಂದ ಇದು ಸೆಲೆಕ್ಟ್ ಆಗಿದೆ ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಉತ್ತರ ಕರ್ನಾಟಕದ ಭಾಷೆ ಜೊತೆಗೆ ನಾವು ಇದು ಕಾಸ್ಟ್ಲಿ ಆಗಬಾರ್ದು, ಸಿನಿಮಾ ಕ್ವಾಲಿಟಿ ಬರಬೇಕು,
ಸಂಪನ್ಮೂಲಗಳಲ್ಲಿ ನಿಂತಾರೋ ನಾವೇನು ದೊಡ್ಡ ಶ್ರೀಮಂತರಲ್ಲ. ಆದ್ದರಿಂದ ನಾವೇ ಸಂಘಟಕರು. ಉದಾಹರಣೆಗೆ ನಾನು ಪ್ರೊಡ್ಯೂಸರ್ ಆಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸಿನಿಮಾದ ನಿರ್ದೇಶಕರೇ ಅನಿಲ್ ರೇವರು ದುಡ್ಡಿನ ಖರ್ಚು ಕಡಿಮೆ ಮಾಡಬೇಕು ಅಂಥೇಳಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಮಗಳು ಭಾವನಾ ಗಂಟಿ ಆಕೆನೂ ಫ್ರೀಯಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಈ ಮಕ್ಕಳಿಗೆ ನಾವೇನೋ ರಾಯಲ್ಟಿ ಕೊಟ್ಟಿಲ್ಲ. ಅಂದಾಜು ಒಂದು 14 ಜನ ಸ್ಥಳೀಯ ಕಲಾವಿದರನ್ನ, ಉತ್ತಮವಾದ ಕಲಾವಿದರನ್ನ ಕ್ವಾಲಿಟಿ ವೈಸ್ ಆಯ್ಕೆ ಮಾಡಿಕೊಂಡು ಕೋಡ್ಲಿ, ಈ ಹುಲ್ಸ್ಗೂಡು ಅಂತ ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಈ ಸಿನಿಮಾ ಮಾಡಿದ್ರಿಂದ, ಜೊತೆಗೆ ಟೆಕ್ನಿಕಲಿ ನಾವು ಇಲ್ಲಿ ಸಿನಿಮಾದ ಬಗ್ಗೆ ಹೇಳೋದಾದರೆ ಬಾಂಬೆ, ಡೆಲ್ಲಿ, ಕಲ್ಕಟ್ಟ ಟೆಕ್ನಿಕಲಿ ಭಾಳ ಸುರುಳು ಇರ್ತವೆ. ಹಾಗೆ ಒಂದೊಂದು ಹಂತಕ್ಕೆ ನಾವು ಮಜಲಿಗೆ ಹೋದರೆ ಸಿಕ್ಕಾಪಟ್ಟೆ ಲ್ಯಾಕ್ಸ್ ಟುಗೆದರ್, ಕೋಟಿಗಟ್ಟಲೆ ಹಣ ಖರ್ಚಾಗುತ್ತೆ. ಆದರೂ ನಮ್ಮ ಇತಿಮಿತಿ ಒಳಗೆ ನಾವು ಈ ಸಿನಿಮಾವನ್ನು ಸ್ಥಳೀಯ ಲಿಟ್ರೇಚರ್ ಮೂಲಕ, ಮತ್ತು ಅದರ ಮುಖ್ಯವಾದ ಉದ್ದೇಶ ಅಂದರೆ